ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಬೇಗನೆ ಎದ್ದು 5 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಬಂದೆ. ಸ್ನಾನ ಮುಗಿಸಿ ಹಾಗೆ ಫೋಟೋ ಎಲ್ಲ ರೆಡಿ ಮಾಡಿಕೊಂಡೆ. ಫೋಟೋ ರೆಡಿ ಮಾಡಿ ದೀಪ ಎಲ್ಲ ಹಚ್ಚಿ ಮುಗಿಸ್ದೆ. ಹಾಗೆ ಇವತ್ತೆಲ್ಲಪ್ಪ ಹೋಗ್ತಾ ಇರೋದು ಅಂತಂದರೆ ಪಾಂಡುಪುರದ ಹತ್ರ ಇರೋ ಉಕ್ಕಡ ಮಾರಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ತುಂಬ ದಿನಗಳಿಂದ ಅನ್ಕೋತಿದ್ವಿ ಹೋಗಬೇಕು ಅಂತ, ಆದರೆ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಕಾಲ ಕೂಡ ಬಂತು ಅನಿಸುತ್ತೆ, ಹಾಗಾಗಿ ಹೋಗಿದ್ವಿ. ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ. ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ನಾನು ರೆಡಿಯಾಗಿ ಹೊರಟ್ವಿ. ನಾನು ರೆಡಿಯಾಗಿ ಹೊರಟಾಗ ಮನೆ ಬಿಟ್ಟಾಗ 5:45 ಆಗಿತ್ತು. ಹಾಗೆ ನನ್ನ ಮಗಳು ಕೂಡ 4 ಗಂಟೆಗೆ ಎದ್ದು ರೆಡಿಯಾಗಿದ್ಲಂತೆ. ಎಲ್ರಿಗಿಂತ ಮುಂಚೆ ಅವಳೇ ಎದ್ದು ರೆಡಿಯಾಗಿದ್ಲಂತೆ. ಸ್ನಾನ ಮಾತ್ರ ಅರ್ಧ ಗಂಟೆ ಮಾಡಿದಾಳಂತೆ. ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ರೆಡಿಯಾಗಿದ್ಲು. ಅಮ್ಮ ನೋಡಿ ನೋಡಿ ಅಂತೆಲ್ಲ ತೋರಿಸ್ತಿದ್ಲು. ಹಾಗೆ ಹೇಳ್ತಿದ್ದೆ, ನನಗೂ ಕೊಡಬೇಕಿತ್ತಲ್ವ ಮಗನೇ, ನೀವೇ ಹಾಕೊಂಡಿದ್ದೀರಾ ಅಂತ. ಇಲ್ಲಿ ನೋಡಿ ಅಮ್ಮ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳ್ತಾ ಇದ್ಲು. ಹಾಗೆ ಹೊರಟು ನಾವು ನೆಕ್ಸ್ಟ್ ಹೋಗಿದ್ದೆ, ನಾವು ನಮ್ಮ ಆಂಟಿ ಕರ್ಕೊಬರಕ್ಕೆ ಮೈನಾಕನಹಳ್ಳಿಗೆ ಹೋಗಿದ್ವಿ. ಅಲ್ಲಿ ಅವ್ರ ಮನೆಯಲ್ಲೆಲ್ಲ ಬೇಗನೆ ಎದ್ದು 3 ಗಂಟೆಗೆ ಎದ್ದು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಅವರು ಕೂಡ ರೆಡಿಯಾಗಿದ್ದರು. ಹಾಗೆ ಎಲ್ಲನೂ ಕಾರಿಗೆ ಸಾಮಾನುಗಳೆಲ್ಲನ ಹಾಕೊಂಡು ಹೊರಟ್ವಿ. ಹಾಗೆ ನಮ್ಮ ಹರ್ಷಿತಾ ಇಲ್ಲಿ ತೋರ್ಸಕ್ಕ ಗೊಂಬೆಗಳೆಲ್ಲ ಎಷ್ಟಿದೆ ಅಂದರೆ ಅವ್ರ ಮನೇಲಿ ಅದನ್ನೆಲ್ಲ ತೋರ್ಸಕ್ಕ ಅಂತ ಹೇಳ್ತಾ ಇದ್ಲು. ಹಾಗೆ ತೋರಿಸ್ಕೊಂಡು ಹೊರಟ್ವಿ. ಹಾಗೆ ನಾವು ಅಲ್ಲಿ ರೀಚ್ ಆದ್ವಿ. ನಾವು ರೀಚ್ ಆಗಿದ್ದು 7:30 ಹತ್ತತ್ರ ಆಗಿತ್ತು. ರೀಚ್ ಆದಮೇಲೆ ಫಸ್ಟು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಅಂತ ನಾವು ಬೇಗನೆ ಹೊರಟ್ವಿ. ಕಾರ್ತಿಕ ಮಾಸ ಮುಗಿದ್ಮೇಲೆ ಮೊದಲನೇ ಭಾನುವಾರ ಸಿಕ್ಕಿರೋದ್ರಿಂದ ದೇವಸ್ಥಾನ ಫುಲ್ ರಶ್ ಇರುತ್ತೆ ಅಂತ ನಾವು ಬೆಳಗ್ಗೆ ಬೇಗನೆ ಹೊರಟ್ವಿ. ಆದರೆ ಸ್ವಲ್ಪನೂ ರಶ್ ಅಂತೂ ಇರಲಿಲ್ಲ. ಮಾರ್ನಿಂಗ್ ಆಗಿರೋದ್ರಿಂದ ರಶ್ ಆಗಿರಲಿಲ್ಲ, ಬಟ್ ಆಮೇಲೆ ರಶ್ ಆದರು. ಹಾಗೆ ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ಲೈನಿಗೆ ನಿಂತಿದ್ವಿ. ಹಾಗೆ ಅಲ್ಲಿ ವಿಡಿಯೋ ಮಾಡ್ತಿದ್ದೆ. ಅಲ್ಲಿ ಇದ್ದಿದ್ದು ಹುಡುಗ, ಅಕ್ಕ ವಿಡಿಯೋ ಮಾಡಬೇಡಿ ಕ್ಯಾಮ್ರಾ ಐತೆ ಅಂತ ಹೇಳ್ತಾಯಿದ್ರು. ಹಾಗಿದ್ರು ನಾನು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲದೆ ಇರೋ ರೀತಿಯೇ ಸ್ವಲ್ಪ ವಿಡಿಯೋ ಮಾಡಿದೆ. ಹಾಗೆ ದರ್ಶನ ಎಲ್ಲ ಮಾಡಿಕೊಂಡು ದೇವಸ್ಥಾನದ ಹಿಂದೆನೇ ಯಂತ್ರ ಕಟ್ಟಿಸ್ತಾಯಿದ್ರು ಎಲ್ರೂ. ಅಲ್ಲಿ ಯಂತ್ರ ಕಟ್ಸೋಣ ಅಂತ ಹೋದೋ, ಎಲ್ಲರೂ ಕಟ್ಸ್ಕೊಂಡ್ರು. ಹಾಗೆ ಅಪ್ಪುಗೂ ಹಾಕ್ಸೋಣ ಅಂತ ಅಂತಿದ್ರು. ನಾನು ಬೇಡ, ಅವಳು ಇಟ್ಕೊಳ್ಳಲ್ಲ, ತೆಗೆದ್ಬಿಡ್ತಾಳೆ, ಕಿತ್ತಾಕ್ಬಿಡ್ತಾಳೆ ಅಂತ ಹೇಳಿದೆ. ಆದ್ರೂ ಇರಲಿ ಅಂತ ಹಾಕ್ಸಿದ್ರು. ಆದರೆ ಅವಳು ಒಂದಿನ ಕೂಡ ಇಟ್ಕೊಂಡಿಲ್ಲ. ಅಲ್ಲಿ ದೇವಸ್ಥಾನದಿಂದ ಬರೋ ಅಷ್ಟರಲ್ಲೇ ಎಲ್ಲನೂ ಬಾಯಿಂದ ಅಗ್ದು ಹಾಳು ಮಾಡಿಬಿಟ್ಟಿದ್ಲು. ಮನೆಗೆ ಬಂದಿದ್ದ ತಕ್ಷಣ ಅಂತೂ ಬಿಚ್ಚೆಸ್ಬಿಟ್ಲು. ಹಂಗಾಗಿ ನಾನು ಬೇಡ ಅಂದೆ, ಆದ್ರೂ ಹಾಕ್ಸಿದ್ರು ಅವಳಿಗೆ. ಹಾಗೆ ಮುಗಿದ್ಮೇಲೆಲ್ಲ ಹೊರಗಡೆ ಬಂದ್ವಿ. ಆಮೇಲೆ ಮತ್ತೆ ಅಪ್ಪು ನಂಗೆ ಆಟ ಸಾಮಾನು ಬೇಕು ಅಂತ ಆಟ ಶುರು ಮಾಡಿದ್ಲು. ನಾನು ಬೇಡ ಮಗನೇ, ಹೋಗ್ಬೇಕಾದ್ರೆ ತಗೊಡ್ತೀನಿ ಅಂದರೂ ಕೇಳಲಿಲ್ಲ ಅವಳು. ಇಲ್ಲ ಅಮ್ಮ, ಬೇಕು ನನಗೆ ಅಂತ. ಹಾಗೂ ಕೊನೆಗೂ ಬಿಟ್ಟೇ ಇಲ್ಲ, ತೆಗೆಸ್ಕೊಳ್ಳೋವರೆಗೂ ಬಿಟ್ಟಿಲ್ಲ ಅವಳು. ಮತ್ತೆ ತೆಗೆಸ್ಕೊಂಡ್ಳು. ಹಾಗೆ ಹೊರಗಡೆನೂ ಸಹ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದ್ವಿ. ಹೊರಗಡೆನೂ ಪೂಜೆ ಎಲ್ಲ ಮುಗಿಸಿ ಮತ್ತೆ ಅಡುಗೆ ಮಾಡಬೇಕಿತ್ತಲ್ವ. ಸೊ ಹಂಗಾಗಿ ಎಲ್ಲಿ ಪ್ಲೇಸ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಹೊರಟ್ವಿ. ಫೈನಲ್ಲಿ ಪ್ಲೇಸ್ ಅಂತೂ ಸಿಕ್ತು. ತುಂಬ ಚೆನ್ನಾಗಿರೋದೇ ಸಿಕ್ತು ಅಂತಲೇ ಹೇಳ್ಬೋದು. ನಮಗಂತೂ ತುಂಬ ಇಷ್ಟ ಆಯಿತು. ಸಾಮಾನೆಲ್ಲ ಕೆಳಗೆ ಇಳಿಸ್ಕೊಂಡ್ವಿ. ಫಸ್ಟು
ಹಾಗೆ ಸಾಮಾನೆಲ್ಲ ಇಳಿಸ್ಕೊಂಡು ನಾಷ್ಟ ಏನೂ ಮಾಡಿರಲಿಲ್ಲ ಅಲ್ವಾ, ಹಂಗಾಗಿ ನಾಷ್ಟ ಮಾಡೋಣ ಅಂತ ಅಂದ್ಬಿಟ್ಟು ನಾಷ್ಟಕ್ಕೆಲ್ಲ ಪ್ರಿಪೇರ್ ಮಾಡ್ತಿದ್ವಿ. ಪಲಾವ್ ಮಾಡೋಣ ಅಂದ್ಬಿಟ್ಟು ಈರುಳ್ಳೆಲ್ಲ ಕುಯ್ತಿದ್ದೋ ಈ ಕಡೆ, ಜೊತೆಗೆ ಟೀ ಕೂಡ ಕುಡ್ದಿರ್ಲಿಲ್ಲ. ಸೊ ಹಂಗಾಗಿ ಟೀ ಕೂಡ ಪ್ರಿಪೇರ್ ಮಾಡ್ತಿದ್ರು. ನಾವು ಪಲಾವ್ಗೆಲ್ಲ ರೆಡಿ ಮಾಡ್ಕೊತಿದ್ವಿ. ಹಾಗೆ ಈ ಹಣ್ಣು ತಿಂದು ತುಂಬ ದಿನ ಆಗಿತ್ತು. ನನ್ನ ಮಗಳೂ ತಿನ್ನಲಿ ಅಂತ ಕೊಟ್ಟರೆ, ಬೇಡ ಕಣಮ್ಮ ಏನಮ್ಮ ಹಿಂಗೈತೆ ಅಂದ್ಬಿಟ್ಟು ಕೊಟ್ಬಿಟ್ಲು. ಬಿಡು ಬಿಡು ನೀನು. ಉಸಿರಾಡಿಂದ ಅನ್ಬೇಕು ಡಾಕ್ಟ್ರ್ ಏನು ಅಂತ ಇಲ್ಲ. ಉಸಿರಾಡಿ ಕನ್ನಡದಲ್ಲಿ ಹೇಳು ಮಗನೆ. ಉಸಿರಾಡಿ ಏನಪ್ಪ ಕಿವಿಗೆ ಹಾಕೋ. ಚೆಕ್ ಮಾಡಪ್ಪ. ಇಲ್ಲಿ ಡಾಕ್ಟರ್ ನೋಡಿ, ನಾನು ಒಂದ್ಸಲಿ ಮಾಡಿ ತೋರಿಸಿ. ಉಸಿರಾಡಿ ಜೋರಾಗೆ. ಇನ್ನೇ ತಿರ್ಗಿ ನಾರ್ಮಲ್ ಆಗಿದೆ. ಹಾಗೆ ಪಲಾವ್ ಕೂಡ ರೆಡಿಯಾಗಿತ್ತು. ನಾಷ್ಟ ತಿನ್ಕೊಳ್ಳೋಣ, ಆಮೇಲೆ ಅಡುಗೆ ಎಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ನಾಷ್ಟ ಹಾಕ್ಕೊಂಡು ಫಸ್ಟ್ ನಾಷ್ಟ ಮಾಡಿದ್ವಿ. ಹಾಗೆ ನಾಷ್ಟ ಮಾಡಿಕೊಂಡು ಮತ್ತೆ ದೇವಸ್ಥಾನ ಎಲ್ಲ ನೋಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ. ಆದರೆ ದೇವ್ರ ದರ್ಶನ ಅಂತೂ ಮಾಡಿಲ್ಲ, ಯಾಕಂತಂದರೆ ತುಂಬ ರಶ್ ಇತ್ತು. ಇವತ್ತು ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಹಂಗಾಗಿ ಮತ್ತೆ ದೇವ್ರ ದರ್ಶನ ಮಾಡಿಲ್ಲ. ಎಲ್ಲನೂ ಸುತ್ತಾಡ್ಕೊಂಡು ನೋಡಿಕೊಂಡು ಹಾಗೆ ಐಸ್ ಕ್ರೀಮ್ ತಿನ್ಕೊಂಡು ಹೊರಟ್ವಿ. ಮತ್ತು ನನ್ನ ಮಗಳು ಮತ್ತೆ ಆಟ ಸಾಮಾನು ತಗೊಡಿ ಅಮ್ಮ ಅಂತ ಅಳ್ತಿದ್ಲು. ಮತ್ತೆ ತಗೊಟ್ಟಿಲ್ಲ ನಾವು. ಆಲ್ಮೋಸ್ಟ್ ಅಡುಗೆ ಎಲ್ಲ ಮುಗ್ದಿತ್ತು. ಮುದ್ದೆ ಒಂದು ಮಾಡೋದು ಬಾಕಿ ಇತ್ತು. ಎಲ್ಲರೂ ಕೂತಿದ್ರು. ಹಾಗೆ ಈ ಕಡೆ ಮುದ್ದೆ ಮಾಡ್ತಿದ್ವಿ. ಹಾಗೆ ಮುದ್ದೆನೂ ಮಾಡೋ ಅಷ್ಟರಲ್ಲಿ ನಮ್ಮ ಪಲ್ಲವಿಯವರು ಕೂಡ ಬಂದರು. ಬೆಳಗ್ಗೆಯಿಂದನೂ ಬರ್ತಿದ್ದೀವಿ ಅಂದ್ಕೊಂಡು ಫೈನಲಿ 12:30 1 ಆಗಿತ್ತು ಅವ್ರು ಬಂದಾಗ. ಹಾಗೆ ಜ್ಯೂಸ್ ತೊಗೊಂಡು ಬಂದಿದ್ರು ಅವರು. ಜ್ಯೂಸು ಐಸ್ ಕ್ರೀಮು ಎಲ್ಲನೂ ತಂದಿದ್ರು. ಹಾಗೆ ತಿಂದ್ಕೊಂಡು ಕೂತಿದ್ರು ಎಲ್ಲ. ಆಲ್ಮೋಸ್ಟ್ ಮುದ್ದೆನೂ ಮುಗೀತು. ಹಾಗೆ ಊಟಕ್ಕೆಲ್ಲ ಕೂತ್ಕೊಂಡ್ರು. ಏನೇನು ಮಾಡಿದ್ವಿ ಅಂತಂದರೆ ಚಿಕನ್ ಗ್ರೇವಿ, ಮೊಟ್ಟೆ ಕೋಳಿ ಸಾಂಬಾರು, ಅನ್ನ, ಮುದ್ದೆ, ಮೊಟ್ಟೆ. ಹಾಗೆ ನಾನ್ ವೆಜ್ ಅಂತ ಅಂದಮೇಲೆ ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಇಲ್ಲ ಅಂದರೆ ಮುಗಿಯೋದೇ ಇಲ್ಲ ಅಲ್ವಾ. ಹಾಗೆ ಎಲ್ಲರೂ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಿದ್ವಿ, ಮನೆಗೆ ಹೋಗಿ ಏನು ಮಾಡೋದು ಅಂತ ಅಂದ್ಬಿಟ್ಟು. ಹಾಗೆ 5:30ವರೆಗೂ ಅಲ್ಲೇ ಇದ್ದು 5:30 ಆದಮೇಲೆ ಸ್ವಲ್ಪ ಸಾಮಾನೆಲ್ಲ ತೊಳ್ಕೊಂಡು ಹೊರಡೋಣ, ಹಂಗೆ ತಗೊಂಡು ಹೋಗೋದು ಬೇಡ, ಎಲ್ಲ ಗಲೀಜಾಗುತ್ತೆ ಅಂತ ಅಂದ್ಬಿಟ್ಟು ಹೋದ್ವಿ. ಅಪ್ಪು ಹಾವು ಅವಳಿಗೆ ಆಟ ಸಾಮಾನು ಬೇಕಂತೆ. ಏನ್ ಬೇಕಪ್ಪ ನಿಮ್ಗೆ? ಆಟ ಸಾಮಾನು ಕಾಸು ಎಲ್ಲದೆ? ಬೆಳಗ್ಗೆ ಕಾಸು ಕೊಟ್ಟೆ ತಾನೆ ನಾನು? ಆಯ್ತು, ಬೆಳಗ್ಗೆ ಕಾಸು ಕೊಟ್ಟಿದ್ನ ಇಲ್ವಾ ನಾನು? ಬೆಳಗ್ಗೆ ಕಾಸು ಕೊಟ್ಟಿದ್ದೆ ತಾನೇ ನಾನು? ಏನಂತ? ಎಲ್ಲಿ ಎಲ್ಲಿ? ಮತ್ತೆ ನನ್ನ ಮಗಳು ಆಟ ಸಾಮಾನು ತಗೊಡಿ ಅಮ್ಮ ಅಂತ ಕೇಳ್ತಿದ್ಲು. ನಾನು ಬೆಳಗ್ಗೆನೆ ತಗೊಟ್ಟೆ ಅಲ್ವಪ್ಪ ಅಂತಂದೆ. ಅದೆಲ್ಲ ಹಾಳಾಗೋಯ್ತಮ್ಮ ಮತ್ತೆ ತಗೊಡಿ ಅಂತ ಅಳ್ತಾ ಇತ್ತು. ಸರಿ ಆಯಿತು ತಗೊಡೋಣ ಅಂತ ಅಂದ್ಬಿಟ್ಟು ಮತ್ತೆ ಬಂದ್ವಿ. ಹಾಗೆ ಬಾಗಿಲಿಗೆ ಈ ತಾಯಿ ಥರದ್ದನ್ನು ಕಟ್ಟಬೇಕು ಅಂತ ಅಂದ್ಬಿಟ್ಟು ಫಸ್ಟು ಹೋದಾಗಲೂ ತಗೊಂಡಿದ್ದೆ. ಬಟ್ ಅದು 2 ಇಯರ್ಸ್ ಬ್ಯಾಕ್ ತಗೊಂಡಿದ್ದಿತ್ತು. ಮತ್ತೆ ಹೊಸದು ಕಟ್ಟೋಣ ಅಂತ ಅಂದ್ಬಿಟ್ಟು ಹೊಸದು ತಗೋತಿದ್ದೆ. ಹಾಗೆ ಕೇಳ್ತಿದ್ದೆ ಅವ್ರನ್ನ. ಹಾಗೆ ಇದೇ 2 ಇಯರ್ಸ್ ಬ್ಯಾಕ್ ತಗೊಂಡಿರೋದು, ಅದನ್ನು ರೀಪ್ಲೇಸ್ ಮಾಡ್ಬೋದಲ್ವಾ, ಏನೂ ಆಗಲ್ಲ ಅಲ್ವಾ, ಇಲ್ಲ ಅದೇ ಇರಬೇಕಾ ಏನು ಅಂತ ಕೇಳಿದೆ. ಇಲ್ಲ, ಅದನ್ನು ತೆಗೆದ್ಬಿಟ್ಟು ನೀರಿಗೆ ಬಿಟ್ಬಿಟ್ಟು ಇದನ್ನು ಕಟ್ಟಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ನೋಡಿದೆ. ಆದರೆ ಅದರಲ್ಲಿ 2 ಥರ ಇತ್ತು. ನಾನು ಕೇಳ್ತಿದ್ದೆ ಇದು ಯಾವ ಥರ ಅಂತ. ಬಟ್ ಅದು ರೇಟ್ ಡಿಫ್ರೆನ್ಸ್ ಇತ್ತು. ಅದಕ್ಕೆ ಯಾಕೆ ಅಷ್ಟು ರೇಟ್ ಡಿಫ್ರೆನ್ಸು, ಏನು ಡಿಫ್ರೆನ್ಸ್ ಇದೆ ಇದರಲ್ಲಿ ಅಂತ ಕೇಳ್ತಿದ್ದೆ. ಅವ್ರು ಅವಾಗ ಎಕ್ಸ್ಪ್ಲೇನ್ ಮಾಡಿದ್ರು ಈ ಥರ ಇದೆ ಅಂತ.
ಅದರಲ್ಲಿ ಒಂದು ಫೋಟೋ ಥರ ಇತ್ತು, ಇನ್ನೊಂದು ಏನೋ ಕಲ್ಲು ಥರ ಏನೋ ಇತ್ತು. ಸೊ ಹಂಗಾಗಿ ಎರಡು ಡಿಫ್ರೆನ್ಸ್ ಇತ್ತು. ಹಂಗಾಗಿ ನಾನು ಕಲ್ಲು ಥರ ಇರೋದೇ ಚೆನ್ನಾಗಿತ್ತು ಅಂತ ಅನಿಸ್ತು, ಅದನ್ನು ತೊಗೊಂಡೆ. ಮತ್ತು ಅಲ್ಲಿ ಗೊಲ್ಸ್ಗಳಿದ್ದವು, ಚೆನ್ನಾಗಿತ್ತು. ನಾನು ನನ್ನ ಮಗಳಿಗೆ ಆಗುತ್ತೇನೋ ಅಂತ ನೋಡಿದೆ, ಬಟ್ ಅದು ಚಿಕ್ಕದಿತ್ತು ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ. ಮತ್ತು ಲಾಸ್ಟ್ ಫೈನಲಾಗಿ ಈಚೆನೇ ನಿಂತ್ಕೊಂಡು ಮತ್ತೆ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲರೂ ಸುತ್ತಾಡಿಕೊಂಡು ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.